Hello friends, welcome back to Naveen Talks. ಬಂದ್ಬಿಟ್ಟು ಒಂದು ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ಕಾರ್ ಶೋರೂಮ್ ಬಂದಿದ್ದೀವಿ. ಈ ಒಂದು ಶೋರೂಮ್ ಅಲ್ಲಿ ನಿಮಗೆ 1.5 ಲಕ್ಷದಿಂದ ಹಿಡಿದು 25 ಲಕ್ಷ ತನಕನು ಕಾರ್ಸ್ ಗಳು ಅವೈಲಬಲ್ ಐತೆ. ಸೊ ನಿಮಗೆ ಬೇಕಾಗಿರೋ ಸ್ಟಾಕ್ಸ್ ಹಾಗೂ ಇಲ್ಲಿ ಸಿಗಂತ ಬೆನಿಫಿಟ್ಸ್ ಯಾವ ತರ ಇದೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ನೀವಿನ್ನೂ ಹೊಸಬರಾಗಿದ್ರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಲ್ಲಿ ಹಾಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಸೊ ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಆಮೇಲ್ ಸರ್ ಇದ್ದಾರೆ. ಸೊ ಪ್ರತಿಯೊಂದು ಮಾಹಿತಿನೂ ಅವರೇ ಕೊಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹಾಯ್ ಸರ್. ಸರ್ ಈ ಒಂದು ಶೋರೂಮ್ ಎಷ್ಟು ವರ್ಷದಿಂದ ರನ್ನಿಂಗ್ ಆಗ್ತಾ ಇದೆ? ಇದು 8 ವರ್ಷದಿಂದ ರನ್ನಿಂಗ್ ಇದೆ. 8 ವರ್ಷದಿಂದ. ಬಜೆಟ್ ಇಂದ ಕಾರ್ಗಳು ಅವೈಲಬಲ್ ಇದೆ ನಮ್ಮ ಹತ್ರ 1.5 ಲಕ್ಷ ಇಂದ 25 ಲಕ್ಷ ತನಕ ಕಾರ್ಗಳು ಇದೆ. ಸರ್ 1.5 ಅಂದ್ರೆ ಇವಾಗ ಅದಕ್ಕಿಂತ ಲೋ ಬಜೆಟ್ ಅಂದ್ರೆ ಯಾವ ತರ ಮಾಡ್ಕೊಡ್ತಾರೆ? 1.5 ಶುರು ಸ್ಟಾರ್ಟಿಂಗ್ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಇರ್ತವೆ, ಬಟ್ ಇವಾಗ ಸ್ಟಾರ್ಟಿಂಗ್ 1.5 ಲಕ್ಷ ಇಂದ ಸ್ಟಾರ್ಟಿಂಗ್ ಇದೆ. ಶುರು ಆಗ್ತಾ 1.5 ಲಕ್ಷ ಇಂದ ಸ್ಟಾರ್ಟಿಂಗ್ ಇದೆ. ಓಕೆ, ಈ ವಿಡಿಯೋದಲ್ಲಿ ನಿಮಗೆ 1.5 ಲಕ್ಷದಿಂದ ಗಾಡಿಗಳು ಶುರು ಆಗ್ತಾ ಇದೆ. ಫಸ್ಟ್ ನಮ್ಮ ಮುಂದೆ ಮಾರುತಿ ಸುಜುಕಿ ಬಲೆನೋ ಇದೆ. ಏನ್ ಮಾಡಲ್ ಗಾಡಿ ಸರ್ ಇದು? ಸರ್ ಇದು ನೋಡಿ 2016 ಮಾಡಲು. ಓಕೆ ಓಕೆ. ಹಾ ಸರ್. ಬರೀ ಎಷ್ಟನೇ ಓನರ್ ಗಾಡಿ ಸರ್? ಸರ್ ಇದು ಕಂಪನಿದು ಇಂಡಿವಿಜುವಲ್ ಆಗಿದೆ, ಸೆಕೆಂಡ್ ಓನರ್. ಓಕೆ ಓಕೆ. ಪುಶ್ ಸ್ಟಾರ್ಟ್ ಬಟನ್ ಬರುತ್ತೆ ನೋಡಿ. ಹೌದು ಸರ್. ಪುಶ್ ಸ್ಟಾರ್ಟ್ ಬಟನ್, ಏರ್ ಬ್ಯಾಗ್, ಓಕೆ, 2 ಏರ್ ಬ್ಯಾಗ್ ಬರುತ್ತೆ. ಓಕೆ ಓಕೆ ನೋಡಿ, ಮಿರರ್ ಆಟೋ ಫೋಲ್ಡ್ ಇದೆ. ಓಕೆ. ಪ್ರತಿಯೊಂದು ಇದು ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್ ಗಾಡಿ. ಓಕೆ. ಓಕೆ ಸರ್. ಎಷ್ಟು ರನ್ ಆಗಿದೆ ಸರ್ ಗಾಡಿ? ಸರ್ ಇದು ಓನ್ಲಿ 40,000 ನೋಡಿದೆ ಅಷ್ಟೇ ಗಾಡಿ ಇದು. 40,000. ಹೌದು. ಓಕೆ ಸರ್. ಸರ್ ಕೋಟಿಂಗ್ ಪ್ರೈಸ್ ನೋಡಿ, ರಿವರ್ಸ್ ಕ್ಯಾಮ್ರಾ ಇದೆ, ರಿವರ್ಸ್ ಸೆನ್ಸರ್ ಇದೆ. ಓಕೆ. ಪ್ರತಿಯೊಂದು ಫುಲ್ ಟಾಪ್ ಎಂಡ್ ಗಾಡಿ ಇದು. ಹಾ ಸರ್. ಕೋಟಿಂಗ್ ಪ್ರೈಸ್ ಏನೈತೆ ಸರ್ ಗಾಡಿದು? ಸರ್ ಇದು 590 ಇದೆ. 590. ಓಕೆ. ಓಕೆ ಸರ್. 5,90,000 ಇದೆ. ಓಕೆ. ನೆಕ್ಸ್ಟ್ ನಮ್ಮ ಮುಂದೆ ಮಾರುತಿ ಸುಜುಕಿ ಆಲ್ಟೋ ಇದೆ. ಏನ್ ಮಾಡಲ್? ಆಲ್ಟೋ K10 ಇದೆ, 2012 ಮಾಡಲು. ಓಕೆ. ಓಕೆ. ಹಾ ಸರ್. ಬರೀ 2,65,000 ಅಷ್ಟೇ. 2,65,000. ಬರೀ 2,65,000. ಓಕೆ. ಓಕೆ. ಹಾ ಸರ್. ಓನರ್ಶಿಪ್ ಸರ್? ಓನರ್ಶಿಪ್ ಇದು ಕಂಪನಿದ ಇಂಡಿವಿಜುವಲ್ ಆಗಿ ಸೆಕೆಂಡ್ ಓನರ್ ಆಗಿದೆ. ಓಕೆ. ಯೂಸ್ ಮಾಡೋದು ಒಬ್ಬರೇ, ಸೆಕೆಂಡ್ ಓನರ್ ಆಗಿದೆ. ಓಕೆ. ಸೊ ಇದು ಇನ್ಶೂರೆನ್ಸ್ ಯಾವ ಟೈಪ್ ಐತೆ ಸರ್? ಇದು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್, ಆಲ್ಮೋಸ್ಟ್ ಎಲ್ಲ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್. ಸೊ ಆಲ್ಮೋಸ್ಟ್ ನಿಮ್ಮ ಹತ್ರ ಎಲ್ಲ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಟೊಯೋಟಾ ಇದೆ. ಏನ್ ಮಾಡಲ್ ಗಾಡಿ ಸರ್? ಟೊಯೋಟಾ ಕೊರೋಲಾ ಆಲ್ಟಿಸ್ ಇದು. ಓಕೆ. ಓಕೆ. ಹಾ ಸರ್. 2010 ಮಾಡಲು, 2010 ಓನರ್ ಗಾಡಿ. ಓಕೆ. ಶೋರೂಮ್ ಮೇಂಟೆನೆನ್ಸ್ ಇದೆ ಪಕ್ಕ. ಹಾ ಸರ್. ಓಕೆ. ಎಷ್ಟು ರನ್ ಆಗಿದೆ ಸರ್ ಗಾಡಿ? ಗಾಡಿ 1,50,000 ಪಕ್ಕ ಶೋರೂಮ್ ಮೇಂಟೆನೆನ್ಸ್ ಇದೆ. ಓಕೆ. ಸಿಂಗಲ್ ಓನರ್ ಗಾಡಿ. ಓಕೆ. ಇನ್ಸೂರೆನ್ಸ್ ಸಿಂಗಲ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಓಕೆ. ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 385 ಅಷ್ಟೇ. 385. 385. ಓಕೆ. ಸರ್ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಮಾರುತಿ ಸುಜುಕಿ ಇದೆ. ಏನ್ ಮಾಡಲ್ ಗಾಡಿ ಸರ್? ಮಾರುತಿ ಇದು ಸ್ವಿಫ್ಟ್ ಡಿಸೈರ್ ಇದು. ಓಕೆ. 2015 ಮಾಡಲು. ಹಾ ಸರ್. ZXi ಪೆಟ್ರೋಲ್ ಗಾಡಿ. ಓಕೆ. ಟಾಪ್ ಎಂಡ್. ಟಾಪ್ ಎಂಡ್. ಓಕೆ. ಹಾ ಸರ್. ಇಲ್ಲಿ ಬನ್ನಿ ಸರ್. ಎಷ್ಟು ರನ್ ಆಗಿದೆ ಗಾಡಿ? ಸರ್ ಇದು 80,000 ಓಡಿದೆ. ಹಾ ಸರ್. ಪುಶ್ ಸ್ಟಾರ್ಟ್ ಬಟನ್, ಓಕೆ. 2 ಏರ್ ಬ್ಯಾಗ್ ಬರುತ್ತೆ. ಹಾ ಸರ್. ಟಾಪ್ ಎಂಡ್ ಗಾಡಿ ಇದು. ಓಕೆ. ಓಕೆ. ಓನ್ಲಿ 5,60,000 ಅಷ್ಟೇ ಇದು. 5,60,000. ಓಕೆ. 5,60,000 ಸಿಂಗಲ್ ಓನರ್ ಗಾಡಿ, ಟಾಪ್ ಎಂಡ್ ಗಾಡಿ. ಸಿಂಗಲ್ ಓನರ್ ಗಾಡಿ, ಟಾಪ್ ಎಂಡ್ ಗಾಡಿ. 5,60,000 ಗೆ ಕೋಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಮುಂದೆ ಮಾರುತಿ ಸುಜುಕಿ ಸೆಲೆರಿಯೋ ಇದೆ. ಏನ್ ಮಾಡಲ್ ಗಾಡಿ ಸರ್? ಸೆಲೆರಿಯೋ 2018 ಮಾಡಲು, ಆಟೋಮೆಟಿಕ್. ಓಕೆ ಸರ್. ಓಕೆ. ಸಿಂಗಲ್ ಓನರ್ ಗಾಡಿ. ಹಾ ಸರ್. ಎಷ್ಟು ರನ್ ಆಗಿದೆ ಗಾಡಿ? ಓನ್ಲಿ 50,000 ಓಡಿದೆ. ಓಕೆ. ಓಕೆ. ಟಾಪ್ ಎಂಡ್ ಗಾಡಿ ಇದು. ಹಾ ಸರ್. ಓಕೆ. ಕೋಟಿಂಗ್ ಪ್ರೈಸ್ ಸರ್? ಸರ್ ಇದು 440 ಆಗುತ್ತೆ. 440. ಹೌದು. ಓಕೆ. ಸೊ ಇನ್ಶೂರೆನ್ಸ್ ಎಲ್ಲ ಆಲ್ಮೋಸ್ಟ್ ರನ್ನಿಂಗ್ ಇರೋಂತ ಗಾಡಿ, ಸಿಂಗಲ್ ಓನರ್ ಗಾಡಿ, 440 ಕೋಟಿಂಗ್. ಓಕೆ ಸರ್.
ಸೊ ನೆಕ್ಸ್ಟ್ ನಮ್ಮ ಮುಂದೆ ಮಾರುತಿ ಸುಜುಕಿ ವ್ಯಾಗನರ್ ಇದೆ, ಏನ್ ಮಾಡಲ್ ಗಾಡಿ ಸರ್? ವ್ಯಾಗನರ್ ನೋಡಿ 2010 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ ಸರ್. ಓಕೆ, ಎಷ್ಟು ರನ್ ಆಗಿದೆ ಸರ್ ಗಾಡಿ? ಗಾಡಿ ಬರೀ 90,000 ಓಡಿದೆ ಅಷ್ಟೇ. 90,000 ರನ್ ಆಗಿದೆ ಗಾಡಿ. ಟಾಪ್ ಎಂಡ್ ಗಾಡಿ ಇದು. ಓಕೆ ಓಕೆ, ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ, ಕೋಟಿಂಗ್ ಪ್ರೈಸ್ ಸರ್? ಸರ್ ಇದು ಓನ್ಲಿ 250 ಅಷ್ಟೇ. 250. ಹೌದು. ಓಕೆ, 2.5 ಆಫರ್ ಮಾಡ್ತಾ ಇದ್ದೀರಾ. ಇನ್ನೂ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತಲ್ಲ ಸರ್? 100%. ಓಕೆ, ಸೊ ಶೋರೂಮ್ ವಿಸಿಟ್ ಮಾಡ್ಬಿಟ್ಟು ಗಾಡಿ ಟೆಸ್ಟ್ ಡ್ರೈವ್ ಮಾಡಿದ್ರೆ ಪ್ರೈಸ್ ಬೇಕಾದ್ರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ. ನೆಕ್ಸ್ಟ್ ನಮ್ಮ ಮುಂದೆ ಹ್ಯುಂಡೈ ಇದೆ, ಏನ್ ಮಾಡಲ್ ಗಾಡಿ ಸರ್? ಹ್ಯುಂಡೈ ವರ್ನಾ ಇದು. ಓಕೆ, ಡೀಸೆಲ್ ಗಾಡಿ 2011 ಮಾಡಲು. 2011 ಮಾಡಲ್. ಓಕೆ ಸರ್. ಬರೀ 3 ಲಕ್ಷ ಅಷ್ಟೇ. 3 ಲಕ್ಷ ಅಷ್ಟೇ. ಓಕೆ ನೋಡಿ, ಸಿಂಗಲ್ ಓನರ್. ಸಿಂಗಲ್ ಓನರ್ ಬರೀ 3 ಲಕ್ಷ ಗಾಡಿ. ಓಕೆ ಸರ್, ಇನ್ಶೂರೆನ್ಸ್ ಯಾವ ತರ ಇದೆ ಸರ್? ಇನ್ಶೂರೆನ್ಸ್ ರನ್ನಿಂಗ್ ಇದೆ ಫುಲ್. ಸಿಂಗಲ್ ಓನರ್, ಸಾರಿ. ಓಕೆ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ಓಕೆ, ಟೈರ್ಸ್ ಎಲ್ಲ ಗುಡ್ಸ್ ಇದೆ. 90% ಟೈರ್ಸ್ ಇದೆ. ಓಕೆ, ಸೊ ಇವಾಗಿನ ಗಾಡಿ ಸೇಲ್ ಮಾಡಕ್ಕೆ ನಾವು ಮುಂಚೆ ಹಾಕ್ಸೋರೆ, ಒಂದು ಇಷ್ಟು ಕಿಲೋಮೀಟರ್ ರನ್ ಮಾಡಿ ಹಾಗೆ ಸೇಲ್ ಮಾಡೋರೆ. ಹೌದು. ಓಕೆ ಸರ್, ಕೋಟಿಂಗ್ ಪ್ರೈಸ್ 3 ಲ್ಯಾಕ್ ಅಂದ್ರಲ್ಲ 3 ಸರ್? ಲ್ಯಾಕ್. ಓಕೆ, ಸೊ ನೋಡ್ಬೋದು ಸ್ನೇಹಿತರೆ. ಸರ್ ಎಷ್ಟು ರನ್ ಆಗಿದೆ ಸರ್ ಗಾಡಿ ಇದು? ಗಾಡಿ 1 ಲಕ್ಷ ಓಡಿದೆ, ಸಿಂಗಲ್ ಓನರ್ ಗಾಡಿ. ನೋಡಿ, ಪೋಲೋ ಜಿಟಿ ಇದು. ಓಕೆ ಸರ್. ಓಕೆ, ಡೀಸೆಲ್ ಗಾಡಿ. ಹಾ ಸರ್. ಸೆಕೆಂಡ್ ಓನರ್ ಆಗಿದೆ. ಓಕೆ, ಓಕೆ. ಎಷ್ಟು ರನ್ ಆಗಿದೆ ಸರ್ ಗಾಡಿ? 80,000 ಓಡಿದೆ ಗಾಡಿ. 80,000 ಓಡಿದೆ, ಬರೀ 80,000 ಓಡಿದೆ ಗಾಡಿ. ಓಕೆ, ಓಕೆ, ಬರೀ 4,20,000 ಗಾಡಿ ಸಿಗುತ್ತೆ ನೋಡಿ. 4,20,000 ರೂಪಾಯಿ. ಓಕೆ ಸರ್. ವಿತ್ ಇನ್ಶೂರೆನ್ಸ್ ರನ್ನಿಂಗ್, ಎಲ್ಲ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಇಂದ ಹಿಡಿದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಐತೆ. ಸೊ ನೋಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನಮ್ಮ ಮುಂದೆ ಮಹೀಂದ್ರ ಇದೆ, ಏನ್ ಮಾಡಲ್ ಗಾಡಿ ಸರ್? ಮಹೀಂದ್ರ XV700 ಇದು. ಓಕೆ, ಓಕೆ, ಸಿಂಗಲ್ ಓನರ್. ಬರೀ 30,000 ಓಡಿದೆ, ಟಾಪ್ ಎಂಡ್ ಗಾಡಿ. ಬರೀ 30,000 ಅಷ್ಟೇ ಓಡಿರೋದು. ತುಂಬಾ Top end ಕಡಿಮೆ ಗಾಡಿ. ನೋಡ್ಬೋದು ಸ್ನೇಹಿತರೆ, ಸಿಂಗಲ್ ಓನರ್ ಗಾಡಿ, 30,000 ಸಿಂಗಲ್ ಓನರ್, ಬರೀ 30,000 ಓಡಿದೆ ಗಾಡಿ. ಓಕೆ ಸರ್. ಓಕೆ, 23 ಲ್ಯಾಕ್ ಆಗುತ್ತೆ ನೋಡಿ. 23 ಲ್ಯಾಕ್ಸ್. ಹೊಸ ಗಾಡಿ ಇದು 31 ಇದೆ. 28 ಇಂದ. ಓಕೆ, ಇದು ಬರೀ 23 ಗೆ ಸಿಗ್ತಾ ಇದೆ ನೋಡಿ. ಸೊ ಫಸ್ಟ್ ಓನರ್ ಕಡಿಮೆ ಓಡಿಸೋರೆ, ಶೋರೂಮ್ ಗಾಡಿ ಆದ್ರೆ 30 ಲಕ್ಷ ತನಕ ಬರುತ್ತೆ. ನೀವು 23 ಲಕ್ಷಕ್ಕೆ ಕೊಟ್ ಮಾಡ್ತಾ ಇದ್ದೀವಿ. ಸೂಪರ್ ಸರ್. ಸೊ ನೋಡ್ಬೋದು ಸ್ನೇಹಿತರೆ, ಫಸ್ಟ್ ಓನರ್ ಗಾಡಿ ಯಾರಾದ್ರೂ ಹುಡುಕಾದಿದ್ರೆ ನೋಡಿ, ಇಲ್ಲಿ ಐತೆ. ಒಂದ್ಸಲ ಕಾಲ್ ಮಾಡ್ಕೊಂಡು ವಿಸಿಟ್ ಮಾಡಿ ಗಾಡಿನ ಟೆಸ್ಟ್ ಡ್ರೈವ್ ಮಾಡ್ಬೋದು. ಟೆಸ್ಟ್ ಡ್ರೈವ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆದ್ರೆ ಕೂತ್ಕೊಂಡು ವ್ಯವಹಾರ ಮಾತಾಡ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಹ್ಯುಂಡೈ ಇದೆ, ಏನ್ ಮಾಡಲ್ ಗಾಡಿ ಸರ್? ಹೋಂಡಾ ನೋಡಿ, ಹೋಂಡಾ ಸ್ಯಾಂಟ್ರೋ ಇದು. ಓಕೆ ಸರ್. ಓಕೆ, 2020 ಮಾಡಲ್, ಸಿಂಗಲ್ ಓನರ್. ಓಕೆ, ಓಕೆ, ಬರೀ 4,20,000ಕ್ಕೆ ಸಿಗುತ್ತೆ ನೋಡಿ ಗಾಡಿ. 4,20,000. 4,50,000 ಸಿಗ್ತಾ ಇದೆ ಗಾಡಿ ಇದು. ಓಕೆ, 4,50,000 ರೂಪಾಯಿ ಕೊಟ್ಟು ಬರ್ತಾ ಇದ್ದೀರಾ? ಸಾರಿ. ಓಕೆ, ಹ್ಯುಂಡೈ ಸ್ಯಾಂಟ್ರೋ 4,50,000 ರೂಪಾಯಿ ಕೊಟ್ಟು ಮಾಡ್ತಾ ಇದ್ದಾರೆ, ಸಿಂಗಲ್ ಓನರ್ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಮಾರುತಿ ಸುಜುಕಿ ಎರ್ಟಿಗಾ ಇದೆ, ಏನ್ ಮಾಡಲ್ ಗಾಡಿ? ಎರ್ಟಿಗಾ ಇದೆ ನೋಡಿ. ಹಾ ಸರ್. ಸಿಂಗಲ್ ಓನರ್, ಟಾಪ್ ಎಂಡ್ ಗಾಡಿ ಇದು. 2018 ಮಾಡಲ್. ಓಕೆ, 2018 ಮಾಡಲ್. ಬರೀ 60,000 ಓಡಿದೆ, 60,000 ಓಡಿದೆ ಗಾಡಿ ಅಷ್ಟೇ. ಬರೀ 60,000 ಓಡಿದೆ ಗಾಡಿ, ಟಾಪ್ ಎಂಡ್ ಗಾಡಿ. ಓಕೆ ಸರ್. ನೋಡಿ, ಟಾಪ್ ಎಂಡ್ ಗಾಡಿ ಇದು. ಹಾ ಸರ್. ಓಕೆ, ಸಿಂಗಲ್ ಓನರ್. ಓಕೆ, ವಿತ್ ಏರ್ ಬ್ಯಾಗ್, ರಿವರ್ಸ್ ಕ್ಯಾಮ್ರಾ, ಮಿರರ್ ಆಟೋ ಫೋಲ್ಡ್, ಫುಲ್ ಟಾಪ್ ಎಂಡ್ ಇದು. ಓಕೆ ಸರ್. ಸರ್ ಕೋಟಿಂಗ್ ಪ್ರೈಸ್ ಏನೈತೆ ಸರ್? ಇದು 8,85,000 ಇದೆ. 8,85,000 ಅಷ್ಟೇ. ಓಕೆ, 2018 ಮಾಡಲು, ಸಿಂಗಲ್ ಓನರ್. ಸೂಪರ್ ಸರ್. ಸೊ ಇದು ಇನ್ಶೂರೆನ್ಸ್ ಅಲ್ಲ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಲ್ವಾ ಸರ್? ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ಟಾಟಾ ಹ್ಯಾರಿಯರ್ ಇದೆ, ಏನ್ ಮಾಡಲ್ ಗಾಡಿ ಸರ್ ಇದು? ನೋಡಿ, ಇದು 2019 ಮಾಡಲ್ ಇದು. ಸಿಂಗಲ್ ಓನರ್, ಬರೀ 70,000 ಓಡಿದೆ. ಓಕೆ, ವಿತ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಹಾ ಸರ್. ಓಕೆ, ಟಾಪ್ ಎಂಡ್ ಗಾಡಿ. ಓಕೆ, ಬರೀ 16 ಲ್ಯಾಕ್ ಸಿಗ್ತಾ ಇದೆ ನೋಡಿ. 16 ಲ್ಯಾಕ್, 16 ಲಕ್ಷಕ್ಕೆ ಸಿಗ್ತಾ ಇದೆ. ಓಕೆ, ಸೊ ನಾವು ಹಾಗೆ ಇಂಟೀರಿಯರ್ ಫೀಚರ್ಸ್ ಇದೆ ಸರ್ ಇದರಲ್ಲಿ. ಸರ್ ಇದು ಫುಲ್ಲಿ ಟಾಪ್ ಎಂಡ್ ಇದು, ಫುಲ್ಲಿ ಲೋಡೆಡ್. ಓಕೆ, ವಿತ್ ಏರ್ ಬ್ಯಾಗ್, ಫುಲ್ ಸ್ಟಾರ್ಟ್ ಬಟನ್. ಓಕೆ, ಸೀಟ್ ಅಡ್ಜಸ್ಟ್ಮೆಂಟ್, ಫುಲ್ ಟಾಪ್ ಎಂಡ್ ವಿತ್ ಟಚ್ ಸ್ಕ್ರೀನ್. ಸರ್ ಇದು ಸಿಟಿ ಒಳಗೆ ಏನ್ ಮೈಲೇಜ್ ಬರುತ್ತೆ ಗಾಡಿ? ಮೈಲೇಜ್ ಬರುತ್ತೆ, 15 ಮೈಲೇಜ್ ಬರುತ್ತೆ ಇದು. 15 ಬರುತ್ತೆ? ಹೌದು, 15. ಓಕೆ, ಆದ್ರೆ ಹೈವೇ ಆದ್ರೆ ಒಂದ್ 2-3 ಕಿಲೋಮೀಟರ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಮುಂದೆ ಮಹೀಂದ್ರ ಇದೆ, ಸೊ ಇದೇನ್ ಮಾಡಲ್ ಗಾಡಿ? ಮಹೀಂದ್ರ XV500 ಇದು. ಓಕೆ, W10. ಹಾ ಸರ್. ಟಾಪ್ ಎಂಡ್. ಓಕೆ, ಫುಲ್ ಟಾಪ್ ಎಂಡ್. ಓಕೆ, 2016 ಮಾಡಲು. ಹಾ ಸರ್. 100% ಟೈರ್ ಇದೆ. ಓಕೆ, W10. ಎಷ್ಟು ಓನರ್ ಗಾಡಿ ಸರ್ ಇದು? ಸಿಂಗಲ್ ಓನರ್ ಗಾಡಿ. ಸೆಕೆಂಡ್ ಓನರ್ ಇದೆ. ಸೆಕೆಂಡ್ ಓನರ್. ಓಕೆ, 1 ಲಕ್ಷ ರನ್ನಿಂಗ್ ಆಗಿದೆ ಗಾಡಿ. 1 ಲಕ್ಷ, ಬರೀ 10,50,000 ಇದೆ ನೋಡಿ. 10,50,000 ರೂಪಾಯಿ ಕೊಟ್ಟು ಮಾಡ್ತಾ ಇದ್ದೀರಾ? 50,000 ಇದೆ.
ಓಕೆ. ಸೊ ಹಾಗೆ ಇಂಟೀರಿಯರ್ಸ್ ಚೆಕ್ ಮಾಡ್ಕೋಬಹುದು ನಾವು. ಸನ್ ರೂಫ್ ಬರುತ್ತೆ ಇದರಲ್ಲಿ. ಹೌದು ಸರ್. 10,50,000 ರೂಪಾಯಿ ಕೊಟ್ ಮಾಡ್ತಾ ಇದಾರೆ XUV 500 ನೋಡಬಹುದು. ಇನ್ನೊಂದು ಮಾರುತಿ ಸುಜುಕಿ ಇದೆ. ಏನ್ ಮಾಡಲ್ ಗಾಡಿ? ಸುಜುಕಿ ಎಸ್ ಕ್ರಾಸ್ ಇದು. ಓಕೆ ಓಕೆ, ಇದು 21 ಮಾಡಲ್. 21 ಮಾಡಲ್. ಬರೀ 30,000 ಓಡಿದೆ ನೋಡಿ, ಟಾಪ್ ಎಂಡ್ ಗಾಡಿ. ಹಾ ಸರ್. ಓಕೆ, ಸಿಂಗಲ್ ಓನರ್. ಹಾ ಸರ್. ಬರೀ 30,000 ಓಡಿದೆ ಅಷ್ಟೇ ಗಾಡಿ. ಬರೀ 30,000 ರನ್ ಆಗಿದೆ. ಹೌದು. ಓಕೆ. 9,50,000 ಸಿಗ್ತಾ ಇದೆ ನೋಡಿ ಗಾಡಿ. 9,50,000 ಸಿಗ್ತಾ ಇದೆ. ಓಕೆ ಸರ್. ಹಾಗೆ ಇಂಟೀರಿಯರ್ಸ್ ನೋಡ್ಕೋಬಹುದು. ಸೊ ಇದು ಇನ್ಶೂರೆನ್ಸ್ ಎಲ್ಲ ಫಸ್ಟ್ ಪಾರ್ಟಿನೇ ಅಲ್ವಾ ಸರ್? ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ 100%. ಓಕೆ ಸರ್, ಸೂಪರ್ ಸರ್. ನೆಕ್ಸ್ಟ್ ಮುಂದೆ ಇನ್ನೊಂದು ಟಾಟಾ ಇದೆ. ಏನ್ ಮಾಡಲ್ ಗಾಡಿ ಸರ್? ಟಾಟಾ ಟಿಯಾಗೋ ಇದು. ಓಕೆ. 2016 ಮಾಡಲ್, ಸಿಂಗಲ್ ಓನರ್. ಹಾ ಸರ್. ಬರೀ 80,000 ಓಡಿದೆ ಅಷ್ಟೇ. ಬರೀ 80,000? ಹೌದು, ಬರೀ 80,000 ಓಡಿದೆ, ಸಿಂಗಲ್ ಓನರ್ ಗಾಡಿ. ಓಕೆ ಓಕೆ, ನೋಡ್ಕೋಬಹುದು ಸ್ನೇಹಿತರೆ, ಸಿಂಗಲ್ ಓನರ್ ಗಾಡಿ ಬರೀ 80,000. 4 ಲಕ್ಷಕ್ಕೆ ಸಿಗ್ತಾ ಇದೆ ಗಾಡಿ ಇದು. 4 ಲಕ್ಷಕ್ಕೆ. ಸೂಪರ್ ಸರ್. ಇದು ಟಾಪ್ ಎಂಡ್. ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲ ಟಾಪ್ ಎಂಡ್ ಸಿಗೋದು. ಸೊ ಪ್ರತಿಯೊಂದು ನಿಮ್ಮ ಹತ್ರ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲೇ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರ ಸರ್ ಗಾಡಿಗಳು? ಓಕೆ. ಎಲ್ಲ ಪ್ರತಿಯೊಂದು ಗಾಡಿಗೂ ಇನ್ಶೂರೆನ್ಸ್ ಒಂದು ಫಸ್ಟ್ ಪಾರ್ಟಿ ಇದೆ, ಹಾಗೂ ಎಲ್ಲಾ ಗಾಡಿನೂ ಟಾಪ್ ಎಂಡ್ ಮಾಡಲೇ ಇದೆ. ಸೊ ಇನ್ನ ಲೋ ಬಜೆಟ್ ಬೇಕಂದ್ರೆ ಒಂದ್ಸಲ ಶೋರೂಮ್ ಮುಂದೆ ಇನ್ನೊಂದು ಮಾರುತಿ ಸುಜುಕಿ ಶಿಫ್ಟ್ ಇದೆ. ಏನ್ ಮಾಡೋ ಗಾಡಿ ಸರ್? ಶಿಫ್ಟ್ ಇದು ನೋಡಿ ನಿಮಗೆ 2014 ಮಾಡಲ್. ಓಕೆ ಓಕೆ, ಸಿಂಗಲ್ ಓನರ್ ಗಾಡಿ. ಹಾ ಸರ್. ಬರೀ 4,85,000 ಸಿಗ್ತಾ ಇದೆ. 4,85,000? ಹೌದು. ಓಕೆ ಸರ್. ಸರ್ ಎಷ್ಟು ರನ್ ಆಗಿದೆ ಗಾಡಿ? ಬರೀ 50,000 ಓಡಿದೆ ಗಾಡಿ ಅಷ್ಟೇ. ಬರೀ 50,000 ಓಡಿದೆ, ಸಿಂಗಲ್ ಓನರ್. ಸೊ ಇವಾಗ ಪ್ರತಿಯೊಂದು ಗಾಡಿದು ಶೋರೂಮ್ ಹಿಸ್ಟ್ರಿನೂ ಇದೆಯಲ್ಲ ಸರ್? ಹೌದು, ಶೋರೂಮ್ ಮೇಂಟೆನೆನ್ಸ್ ಪಕ್ಕ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಇದೆ. ಓಕೆ, ಶೋರೂಮ್ ಹಿಸ್ಟ್ರಿ ಕೊಡ್ತೀವಿ. ಓಕೆ ಸರ್. ಇನ್ನೊಂದು ಹ್ಯುಂಡೈ ಇದೆ. ಏನ್ ಮಾಡೋ ಗಾಡಿ ಸರ್? ಹೋಂಡಾ i10 ಇದು. ಆಸ್ಟಾ ಟಾಪ್ ಎಂಡ್. ಹಾ ಸರ್. 16 ಮಾಡಲ್. ಓಕೆ, ಸಿಂಗಲ್ ಓನರ್ ಗಾಡಿ. ಹಾ ಸರ್. ಓಕೆ, ಬರೀ 50,000 ಓಡಿದೆ. ಬರೀ 50,000 ಓಡಿದೆ. ಓಕೆ. ಸ್ಟಾರ್ಟ್ ಬಟನ್ ಇದೆ, ಟಾಪ್ ಎಂಡ್, 2 ಏರ್ ಬ್ಯಾಗ್ ಬರುತ್ತೆ. ಓಕೆ. ಅಡ್ಜಸ್ಟ್ಮೆಂಟ್ ಮಿರರ್, ಆಟೋ ಮಿರರ್ ಫೋಲ್ಡಿಂಗ್ ಬರುತ್ತೆ. ಓಕೆ. ಆಟೋ ಫೋಲ್ಡ್ ಮಿರರ್ ಬರುತ್ತೆ. ಹಾ ಸರ್. ಓಕೆ, ಫುಲ್ಲಿ ಲೋಡ್ ಆಸ್ಟಾ ಗಾಡಿ ಇದು. ಬರ್ರಿ ನಿಮಗೆ 5,20,000 ಇದೆ ಅಷ್ಟೇ. 5,20,000? 5,20,000 ಸಿಗ್ತಾ ಇದೆ ನೋಡಿ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ 5,20,000 ಗೆ ಕೊಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮುಂದೆ ಮೆರ್ಸಿಡಿಸ್ ಬೆನ್ಸ್ ಐತೆ. ಏನ್ ಮಾಡೋ ಗಾಡಿ ಸರ್? 2013 ಮಾಡಲು. ಓಕೆ, ಸಿಂಗಲ್ ಓನರ್. ಹಾ ಸರ್. ಓಕೆ, ಬರೀ ನಿಮಗೆ 10,50,000 ಸಿಗ್ತಾ ಇದೆ ನೋಡಿ. 10,50,000ಕ್ಕೆ ಸಿಂಗಲ್ ಓನರ್. ಸೂಪರ್. ಸನ್ರೂಫ್, ಟಾಪ್ ಸನ್ರೂಫ್ ಬರುತ್ತೆ. ಹಾ ಸರ್. 2013 ಮಾಡಲು. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀನಿ ಅಂದ್ರೆ ಸರ್? 10,50,000 ಸಿಗ್ತಾ ಇದೆ ನೋಡಿ. 10,50,000 ರೂಪಾಯಿ ಕೊಟ್ ಮಾಡ್ತಾ ಇದ್ದಾರೆ. ಮೆರ್ಸಿಡಿಸ್ ಬೆನ್ಸ್ ಸಿಂಗಲ್ ಓನರ್ ಗಾಡಿ. ಸೊ ಇದು ನಿಮ್ಗೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಇರೋದು 100%. ಓಕೆ. ಸೊ ಒಂದು ಲಕ್ಸುರಿ ಗಾಡಿ. ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ಕೋಡಾ ಇದೆ. ಏನ್ ಮಾಡೋದು ಗಾಡಿ ಸರ್? ಸ್ಕೋಡಾ ಸುಮೋಬ್ ಇದು. ಓಕೆ, 16 ಮಾಡಲ್. ಹಾ ಸರ್. ಓಕೆ, ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ ಗಾಡಿ. ಓಕೆ, ಬರೀ 13 ಲಕ್ಷ ಸಿಗ್ತಾ ಇದೆ. 13 ಲಕ್ಷ? ಹೌದು, 13 ಲಕ್ಷ ಸಿಗ್ತಾ ಇದೆ. 16 ಮಾಡಲ್. 2016 ಮಾಡಲ್. 13 ಲಕ್ಷ ಸಿಂಗಲ್ ಓನರ್ ಮಾಡ್ತಾ ಇದ್ದಾರೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಸೊ ಇದು ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಅಂಡ್ ಇಂಟೀರಿಯರ್ಸ್ ಅಂತ ಹೇಳಿದ್ರೆ ನಿಮಗೆ ಫುಲ್ಲಿ ಲೋಡೆಡ್ ವೆಹಿಕಲ್ ಇದು ಕೂಡ. ಹೌದು. ಓಕೆ ಸ್ನೇಹಿತರೆ, ಇವಾಗ ಈ ಒಂದು ಶೋರೂಮ್ ಅಲ್ಲಿ ನಮಗೆ ಇನ್ನಿಷ್ಟು ಬೆನಿಫಿಟ್ಸ್ ಐತೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಯಾವ ತರ ಬೆನಿಫಿಟ್ಸ್ ಐತೆ ಅನ್ನೋದು ಇವಾಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸರ್ ನಿಮ್ಮ ಹತ್ರ ಏನೇನು ಬೆನಿಫಿಟ್ಸ್ ಕೊಡ್ತಾ ಇದ್ದೀರಾ ಸರ್? ಇವಾಗ ಕಸ್ಟಮರ್ ಹೊರಗಿಂದ ಬರ್ತಾ ಇದಾರೆ ಅಂದ್ರೆ ಸರ್, ಇಲ್ಲಿ ನಮ್ಮ ಹತ್ರ ಕಸ್ಟಮರ್ ಬಂದ್ರೆ ಪ್ರತಿಯೊಂದು ನಮ್ಮ ಹತ್ರ ಎಲ್ಲಾನು ಇದೆ. ಹೆಂಗಂದ್ರೆ ಸರ್ವಿಸ್ ಇದೆ, ಸಾರಿ ಸೇಲ್ಸ್ ಇದೆ. ಓಕೆ, ಸೇಲ್ಸ್ ಆದವರು ನಮ್ಮ ಹತ್ರ ಸರ್ವಿಸ್ ನಮ್ಮ ಹತ್ರನೇ ಬರ್ತಾರೆ. ಓಕೆ, ಓಕೆ, ಸರ್ವಿಸ್ ಇಲ್ಲೇ ಮಾಡ್ತೀವಿ. ಓಕೆ, ಓಕೆ, ನಮ್ಮ ಹತ್ರ ಸರ್ವಿಸ್ ಮಾಡೋರು, ಸೇಲ್ಸ್ ಇಲ್ಲಿ ನಮ್ಮ ಹತ್ರ ಗಾಡಿ ತಗೊಳೋರಿಗೆ 3 ಸರ್ವಿಸ್ ಫ್ರೀ ಕೊಡ್ತೀವಿ. ಓಕೆ, 3 ಸರ್ವಿಸ್ ಫ್ರೀ ಕೊಡ್ತೀವಿ. ನಮ್ಮ ಹತ್ರ ಮೇಂಟೈನ್ ಮಾಡ್ತಾರೆ. ಪ್ಲಸ್ ವಾರಂಟಿ ಇರುತ್ತೆ ಗಾಡಿಗೆ. ಓಕೆ, 6 ಮಂತ್ ಇಂಜಿನ್ ಗೇರ್ ಬಾಕ್ಸ್ ಇರುತ್ತೆ. ಅದರಿಂದ ಸರ್ವಿಸ್ ನಮ್ಮ ಹತ್ರನೇ ಮೇಂಟೈನ್ ಮಾಡ್ತಾರೆ. ಪ್ಲಸ್ ಸರ್ವಿಸ್ ಇದೆ, ವಾಷಿಂಗ್ ಇದೆ. ಓಕೆ, ಪ್ರತಿಯೊಂದು ನಮ್ಮ ಹತ್ರನೇ ಇದೆ. ಸರ್ ಇವಾಗ ಅದೇ ತರ ಇಂಜಿನ್ ಮತ್ತೆ next ಗೇರ್ ಬ್ಯಾಕ್ಸ್ ವ್ಯಾರಂಟಿ ಅಂದ್ರೆ ಹೌದು, ಅದು ಇಲ್ಲೇ ಸರ್ವಿಸ್ ಮಾಡಿದ್ರೆ ಕೊಡ್ತಾರೆ? ಹೌದು, ಇಲ್ಲ ಬೇರೆ 100%. ಹೊರಗಿಂದ ಇಲ್ಲೇ ಮಾಡ್ಕೊಂಡು ಸರ್ವಿಸ್ ಮಾಡಬೇಕು. ಸರ್ವಿಸ್ ಇಲ್ಲಿ ಮಾಡಿದ್ರೆ ನಾವು ಓಕೆ, ಹೊರಗಡೆಯಿಂದ ಮಾಡಿದ್ರೆ ನಾವು ಅದು ವ್ಯಾರಂಟಿ ಅಪ್ಲಿಕಬಲ್ ಆಗಲ್ಲ. ಯಾಕಂದ್ರೆ ಏನ್ ಮಾಡಿರ್ತೀವಿ ಅಂತ ಗೊತ್ತಿರಲ್ಲ. ಕರೆಕ್ಟ್. ಅದರಿಂದ ನಾವು ಕೊಡಕ್ಕಾಗಲ್ಲ. ಸೊ ಸ್ನೇಹಿತರೆ, ನಿಮಗೆ 6 ಮಂತ್ಸ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವ್ಯಾರಂಟಿ ಬೇಕನ್ನೋದಾದ್ರೆ ಇಲ್ಲೇ ಸರ್ವಿಸ್ ಇದೆ. ಸೊ ಈ ಒಂದು ಸರ್ವಿಸ್ ಸ್ಟೇಷನ್ ಅಲ್ಲಿ ನೀವು ಸರ್ವಿಸ್ ಮಾಡ್ಕೊಂಡಾಗ ಅವ್ರಿಗೂ ಒಂದು ರೆಕಾರ್ಡ್ ಇರುತ್ತೆ. ಸೊ ನಿಮಗೂ ಅದು ಯೂಸ್ಫುಲ್ ಆಗಿರುತ್ತೆ. ವಾರಂಟಿ ಇರೋದ್ರಿಂದ ನಿಮ್ಗೆ ಒಂದು ಬೆನಿಫಿಟ್ ಅದು. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸರ್. ಇದು ಬಿಟ್ಟು ಬೇರೆ ಬೆನಿಫಿಟ್ಸ್ ಯಾವ ತರ? ಬೇರೆ ಬೆನಿಫಿಟ್ಸ್ ನಿಮಗೆ ಇವಾಗ ಕ್ಯಾಶ್ ತಗೊಂಡ್ರೆ ಮತ್ತೆ ಲೋನ್ ಇರುತ್ತೆ. ಓಕೆ, ಲೋನ್ ನಾವೇ ಮಾಡ್ಕೊಡ್ತೀವಿ. ಲೋನ್ ಯಾವ ತರ ಸರ್? ಲೋನ್ ಬ್ಯಾಂಕ್ ಲೋನ್. ಬರೀ ಬ್ಯಾಂಕ್ ಲೋನ್ ಇರುತ್ತಾ? ಸೊ ಸಿಬಿಲ್ ಮೇಲೆ?
ಸಿಬಿಲ್ ಮೇಲೆ. ಓಕೆ ಓಕೆ, ಸೊ ಬ್ಯಾಂಕ್ ಲೋನ್ ಅಂದ್ರೆ ಎಲ್ಲಿ ತನಕ ಸರ್? ಯಾವ ರೇಂಜ್? ಬೆಂಗಳೂರಾ ಇಲ್ಲ ಬೆಂಗಳೂರು ಔಟ್ ಆಲ್ ಓನ್ಲಿ ಬ್ಯಾಂಗ್ಳೂರ್, ಬೇರೆ ಬೆಂಗಳೂರಿಗೆ? ಓನ್ಲಿ ಬ್ಯಾಂಗ್ಳೂರ್. ಓಕೆ ಔಟ್ ಆಫ್ ಬೆಂಗಳೂರು ಮಾಡಲ್ಲ. ಓಕೆ ಓಕೆ, ಪ್ಲಸ್ ಲೋನ್ ಆಲ್ಮೋಸ್ಟ್ 80% ಲೋನ್ ಮಾಡ್ಕೊಡ್ತೀವಿ. 80% ಲೋನ್ ಮಾಡ್ಕೊಡ್ತೀವಿ. ಓಕೆ ಸರ್ ಎಷ್ಟು ದಿನ ಟೈಮ್ ತಗೊಂತೀರಾ? 2 or 3 days. 2 or 3 days ಅಲ್ಲಿ ನಾವು ಲೋನ್ ಮಾಡಿ ಗಾಡಿ ಡೆಲಿವರಿ ಕೊಡ್ತೀವಿ. ಓಕೆ ಓಕೆ, ಅದೇ ತರ ಇವಾಗ ನಮ್ಮ ಹತ್ರ ಆಫರ್ ನಡೀತಾ ಇದೆ, ಆಷಾಢ ಆಫರ್ ನಡೀತಾ ಇದೆ. ಆಷಾಢ ಆಫರ್? ಹೌದು, ಆಷಾಢ Okay, ಆಫರ್ ಅಲ್ಲಿ ನಿಮಗೆ ಗಾಡಿ ಪರ್ಚೇಸ್ ಮಾಡಿದ್ರೆ ಅಕ್ಸರೀಸ್, ನಮ್ಮ ಹತ್ರ ಅಕ್ಸರೀಸ್ ಇದೆ. ಅಕ್ಸರೀಸ್ 5000 ಅಕ್ಸರೀಸ್ ಫ್ರೀ ಮಾಡ್ತೀವಿ. 5000 ಒಂದ್ ಗಾಡಿಗೆ 5000 ಅಕ್ಸೆಸ್ ಫ್ರೀ ಮಾಡ್ತೀವಿ ಸರ್. ಅಂದ್ರೆ ಆಕ್ಸೆಸರೀಸ್ ಯಾವ್ದು ಬೇಕಾದ್ರೂ ಅಪ್ಲಿಕೇಬಲ್ ಆಗುತ್ತೆ ಇಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್? 5000 ಗೆ ನೀವು ಏನ್ ಬೇಕಾದ್ರೂ ತಗೋಬಹುದು. 5000 ಯಾವ್ದು ಬೇಕಾದ್ರೂ ತಗೋಬಹುದು. ಎನಿಥಿಂಗ್. ಓಕೆ, ನಿಮ್ ಇಷ್ಟ. ನಿಮ್ಗೆ ಆ ಗಾಡಿಗೆ ಏನ್ ಸೂಟಬಲ್ ಏನ್ ಬೇಕು ನಿಮ್ ಇಷ್ಟ, ಏನ್ ಬೇಕಾದ್ರೂ ತಗೋಬಹುದು. 5000 ಅಕ್ಸೆಸರೀಸ್ ಫ್ರೀ ಇರುತ್ತೆ. ಓಕೆ ಓಕೆ, ಸರಿ ಸರ್. ಇವಾಗ ಈ ನಡುವೆ ಇದರಲ್ಲಿ ಆಫರ್ ನಡೀತಾ ಇದೆ. ಓಕೆ, ಇದು ಆಷಾಢ ಇದರಲ್ಲಿ ಆಫರ್ ನಡೀತಾ ಇದೆ. ಆಷಾಢ ಆದ್ಮೇಲೆ ಆಫರ್ ಇರಲ್ಲ? ಬಂದು ನಮ್ ಶೋರೂಮ್ ನ ಮೀಟ್ ಮಾಡಿ ಆಷಾಢ ಆಫರ್ ನ ತಗೋಬಹುದು. ಒಂದ್ಸಲ ನಿಮ್ಗೆ ಲೊಕೇಶನ್ ನಾನು ಹೇಳ್ತೀನಿ, ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಎರಡು ಡಿಸ್ಕ್ರಿಪ್ಷನ್ ಅಲ್ಲಿ ಇರೋದ್ರಿಂದ ನೀವು ಈಸಿಯಾಗಿ ಈ ಶೋರ್ ನ ಟ್ರೇಸ್ ಮಾಡ್ಕೊಂಡ್ ಬರ್ಬೋದು. ಸೊ ಬರೋಕ್ಕಿಂತ ಮುಂಚೆ ಒಂದ್ಸಲ ಕಾಲ್ ಮಾಡ್ಕೊಳ್ಳಿ. ಕಾಲ್ ಮಾಡ್ಕೊಂಡು ನಿಮ್ಗೆ ಬೇಕಾಗಿರೋ ಗಾಡಿ ಅವೈಲೇಬಲ್ ಐತೆ ಅನ್ನೋದಾದ್ರೆ ಖಂಡಿತ ಒಂದ್ಸಲ ವಿಸಿಟ್ ಮಾಡ್ಕೊಂಡು ಟೆಸ್ಟ್ ಡ್ರೈವ್ ಮಾಡಿ. ಸರ್, ಇವಾಗ ಕಸ್ಟಮರ್ ಟೆಸ್ಟ್ ಡ್ರೈವ್ ಮಾಡೋದಾದ್ರೆ ಅವ್ರಿಗೆ ಅದು ಒಂದು ಅವಕಾಶ ಮಾಡ್ಕೊಡ್ತೀರಲ್ಲ? ಖಂಡಿತ ಟೆಸ್ಟ್ ಡ್ರೈವ್